ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಮ್ಮ ಅಣ್ಣ ಇಬ್ಬರು ವೀಡಿಯೋ ಮಾಡ್ತಿದ್ದೀವಿ ಇವತ್ತು. ನಾನು ಮನೇಲಿ ಮಾಡ್ತಿದ್ದೀನಿ, ನಮ್ಮ ಅಣ್ಣ ಅಲ್ಲಿ ಗಣೇಶ ಕೊಡಿಸಿದಾರಲ್ಲ ಅಲ್ಲಿ ಮಾಡ್ತಿದ್ದಾನೆ ವೀಡಿಯೋನ. ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯಾರು ಚೆಕ್ ಮಾಡಿ ಚೆಕ್ ಮಾಡಿ. ಫಸ್ಟು ಇವಾಗ ನಾಗರಕಲ್ಗೆ ತನಿ ಎರಿಬೇಕು ನಾವು. ಸೊ ಹೋಗ್ತಿದ್ದೀವಿ, ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ಹೋಗ್ತಾ ಇದ್ದೀವಿ 4 ಸೀಟುವೆ. ಸೊ ತೋರಿಸ್ಕೊಡ್ತೀವಿ ಯಾವ ಥರ ಮಾಡ್ತೀವಿ ಏನೋ ಅಂತ. ನೀವು ಯಾವ ಥರ ಹಬ್ಬ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಹಾಯ್. ಸೊ ನಾನು ಅಮ್ಮ ಇಬ್ಬರು ಸ್ಯಾರಿ ವೇರ್ ಮಾಡಿದ್ದೀವಿ. ಸೊ ಹೋಗೋಣ ಇವಾಗ. ಹಾಯ್. ಏನಿನ್ ವ್ಲಾಗ್ ಮುಗೀತಾ? ನಮ್ಮ ವ್ಲಾಗ್ ಹಂಗೆ ಕಂಟಿನ್ಯೂ ಆಯ್ತೈತೆ. ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರಿ, ಅದರಿಂದ ಸೊ ಆ ವ್ಲಾಗ್ನು ನೋಡಿ, ನನ್ನ ವ್ಲಾಗ್ನು ನೋಡಿ, ಎರಡೂ ನೋಡಿ. ಇದ್ರ ಒಂದು ಕೆಲಸ ಮಾಡೋಣ, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಡ. ನೀನು ಅಮ್ಮ ಒಂದು ಮಾಡ್ಕೊಳ್ಳಿ, ನಾನು ಸಪ್ರೇಟಾಗಿ ಮಾಡ್ಕೊತೀನಿ. ಹೇಳ್ದೆಲ್ಲ ಮಾಡೋಣ. ಸರಿ. ನಮ್ಮ ಅಣ್ಣ ಅವಳು ಇವತ್ತು ಹೀರೋ ಥರ ರೆಡಿ ಆಗೋಣ ಗಾಯ್ಸ್. ಏನೂ ಇಲ್ಲ, ಮಾಮೂಲಿ ಆಗಿದ್ದೀನಿ ಅಷ್ಟೇ. ಹೌದಾ? ಸೊ ಚೆನ್ನಾಗಿದೆ ಅಂತೂ ಸಹ. ಸೊ ಗೈಸ್, ಇದೆ ನನ್ನ ಔಟ್ಫಿಟ್ ಇದೆ. ಸೊ ಇದೇ ಸರಿ ನಾನು ವೇರ್ ಮಾಡಿರೋದು ಇವತ್ತು. ಸೊ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ, ನೋಡ್ತಾ ಇರಿ. ಸೊ ನೋಡ್ಬೋದು, ಇವಾಗ ನಾವು ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಮೊದಲೇ ನಗರಕಲ್ಲೆಲ್ಲ ಅವರೇ ತೊಳೆದಿರ್ತಾರೆ, ಕೆಲವೊಬ್ಬರು ಅಲ್ಲೂ ಪೂಜೆ ಮಾಡ್ಬಿಟ್ಟು ಹೋಗಿರ್ತಾರೆ. ಇವಾಗ ನಾವು ಅಮ್ಮ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಸಾಮಾನೇನು ತೊಗೊಂಬಂದಿದ್ರು ಎಲ್ಲ ಮಾಡೋಗ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪ್ರತಿ ವರ್ಷ ನಾವು ಇದೇ ಥರ ಮಾಡೋದು. ಕಾಯಿ ಹೊಡ್ಕೊಂಡಾದ್ಮೇಲೆ ಕಾಯಲ್ಲಿ ಇರುತ್ತಲ್ಲ ಎಳ್ಳೀರು, ಸ್ವಲ್ಪ ನಗರಕಲ್ಗೆ ಸ್ವಲ್ಪ ಚಿಮುಕಿಸ್ತೀವಿ. ಅದಾದಮೇಲೆ ಇವಾಗ ನಾವು ಅಮ್ಮ ಪೂಜೆ ಮಾಡ್ತಿದ್ದಾರೆ. ಸೊ ಇಷ್ಟೇ ಸಿಂಪಲಾಗಿ ಪೂಜೆ ಮಾಡೋದು. ಎಲ್ಲರೂ ಬರ್ತಾರೆ. ಸೊ ನಾವೊಬ್ಬರೇ ಅಂತಲ್ಲ, ಎಲ್ಲರೂ ಬಂದು ನಾಗರಕಲ್ಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಾನು ಮಾಡ್ತಿದ್ದೀನಿ ಪೂಜೆನ. ಸೊ ಮೊದಲೆಲ್ಲ ನಮ್ಮ ಅಜ್ಜಿ ಬರ್ತಿದ್ರು ಹೇಳ್ಕೊಡೋಕ್ಕೆ. ಸೊ ನಮ್ಮ ಅಜ್ಜಿ ಇಲ್ವಲ್ಲ, ಇವಾಗೆಲ್ಲ ಅಮ್ಮಂಗೆ ಗೊತ್ತು. ಸೊ ಅವನೇ ಮಾಡ್ತಿದ್ದಾರೆ. ಸೊ ಇದರಿಂದ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ, ಏನಲ್ಲ. ಸೊ ಇವಾಗ ನಾವು ಅಪ್ಪ ಅಮ್ಮ ಅಣ್ಣ ಎಲ್ಲ ಬಂದಿರ್ತೀವಲ್ಲ, ಎಲ್ಲರೂ ಇದೇ ಥರ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ. ಹಾಗೆ ನಮ್ಮ ಅಮ್ಮ ಇವತ್ತು ತಂಬಿಟ್ಟು ಮಾಡಿದರು. ಆಗ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು ಮಾಡಿದರು. ಅದು ಸ್ವಲ್ಪ ನಗರಕಲ್ಗೆ ತಲೆ ಮೇಲೆ ಮಡಗ್ತಿದ್ದಾರೆ. ಅದಾದ ಕೂಡಲೇ ಹಾಲು, ಮಾಮೂಲಿ ಯೂಶ್ವಲಿ ಎಲ್ಲರೂ ಹೊತ್ತು ಕಾಲು ಎರಿತಾರಲ್ಲ, ಸೊ ಅದೇ ಥರ ನಾಗರಕಲ್ಗೂ ಹಾಲು ಎರೆದ್ಬಿಟ್ಟು ಮಂಗಳಾರತಿ ಮಾಡ್ತಿದ್ದಾರೆ. ಸೊ ಇಲ್ಲಿ ಸುಮಾರು ಆಮೆಗಳಿದೆ ಕೊಳದಲ್ಲಿ, ತೋರಿಸ್ಕೊಡ್ತೀನಿ ನಿಮಗೆ. ನಾವು ಹೋದಾಗ ಒಂದು ಆಮೆನೂ ಸಿಗಲಿಲ್ಲ. ನಾವು ಆಮೆ ಇಲ್ಲ ಅಂತಲೇ ಅಂದ್ಕೊಂಡಿದ್ದು, ಆಮೆ ಇತ್ತಂತೇಳಿ ನಾವು ನೋಡಲಿಲ್ಲ. ಸೊ ನಾನು ಹಾಲು ಎರಿತಿದ್ದೀನಿ. ಸೊ ಹಾಲು ಎರಿಬೇಕಾದ್ರೆ 3 ಸತ ನಮ್ಮ ಹೆಸರನ್ನ ಹೇಳ್ಬಿಟ್ಟು ಹಾಲು ಎರಿತೀವಿ ನಾವು. ಸೊ ಇದೆಲ್ಲ ಆದಮೇಲೆ ನಮ್ಮಪ್ಪ ನಮ್ಮ ಅಣ್ಣ ಎಲ್ಲರೂ ಅವರು ಹಾಲು ಎರಿತಿದ್ದಾರೆ. ಸೊ ಈ ಹಬ್ಬ ಬಂದರೆ ನಂಗೆ ಫುಲ್ ಖುಷಿ, ಯಾಕಂದರೆ ವರ್ಷಕ್ಕೆ ಒಂದೇ ಸತ ಅಲ್ಲಿಗೆ ಹೋಗೋದು. ಸೊ ಹೋಗ್ಬೋದು ಆವಾಗವಾಗ, ಅದಕ್ಕೆ ವರ್ಷಕ್ಕೆ ಒಂದು ಸತ ಹೋಗ್ತೀವಿ ನಾವು. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಮ್ಮಮ್ಮ ಏನು ತೀರ್ಥ ಇರುತ್ತಲ್ಲ, ತೀರ್ಥದಿಂದ ಅಭಿಷೇಕ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಎಷ್ಟೊಂದಿದೆ ನಾಗರಕಲ್ಲು ಅಂತ. ಹಾಗೆ ಇಲ್ಲೇ ನಾನು ಹೇಳಿದ್ದು ಆಮೆಗಳಿರುತ್ತೆ ಅಂತ. ಸೊ ಹತ್ರಕ್ಕೂ ಹೋಗಿಲ್ಲ, ಯಾಕಂದರೆ ಫುಲ್ ಪಾಚಿ ಕಟ್ಬಿಟ್ಟಿದೆ. ಆಮೇಲೆ ಫುಲ್ಲು ಮರೆಲ್ಲ ತರದಾಗ ಕೊಟ್ಟಿದ್ದಾರೆ. ಸೊ ಅದರಿಂದ ಪೂಜೆ ಎಲ್ಲ ಆದಮೇಲೆ ಸಾಮಂತಿಗೆ ಹೂವು ಇರುತ್ತಲ್ಲ, ಅದರಿಂದ ಕಂಕಣ ಕಟ್ತಾರೆ. ನಾವು 4 ಸೀಟು ಕಟ್ಕೊಂಡ್ರಿ. ಮೋಕ್ಷಣ ಬಂದಳ ಗೈಸ್. ಇಲ್ಲಿ ನಮ್ಮ ನನಗೆ ಕಟ್ತಿದ್ದಾರೆ, ನಾನು ನಮ್ಮ ಅಮ್ಮಂಗೆ ಕಟ್ತಿದ್ದೀನಿ. ಸೊ ಇಷ್ಟೇ ಸಿಂಪಲಾಗಿ ಪೂಜೆ ಮಾಡ್ಕೊಂಬರ್ತೀವಿ ನಾವು. ಸೊ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಆಲ್ರೆಡಿ ಬಂದು ಪೂಜೆ ಮಾಡಿ ಹೋಗಿದ್ದಾರೆ, ನಾವು ಹೋಗಿದ್ದೀವಿ ಸ್ವಲ್ಪ ಲೇಟು ಅಂತ ಅನ್ಬೋದು. ಪೂಜೆ ಎಲ್ಲ ಆದಮೇಲೆ ಈ ಥರ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರೆ. ಬೇರೆಯವ್ರಿಗೂ ಕೊಡ್ಬೋದು, ನಾವು ತೊಗೋಬೋದು. ಸೊ ನಮ್ಮ ನಾನು ಇಬ್ಬರು ತೊಗೊಂಡ್ರಿ. ಸೊ ಪೂಜೆ ಎಲ್ಲ ಮಾಡ್ಕೊಂಡು ಬಂದಾಯಿತು. ಸೊ ನೋಡ್ಬೋದು ಎಷ್ಟು ಹೋಗಿದ್ದೀನಿ ಅಂತ. ಸೊ ಈ ಕಡೆ ಬಿಸಿಲು ಅಲ್ಲ, ಈ ಕಡೆ ಮೋಡನೂ ಅಲ್ಲ, ಸ್ವಲ್ಪ ಹನಿ ಆಗ್ತಿತ್ತು ಅಷ್ಟೇ. ಸೊ ನಿಂತೋಗುತ್ತೆ ಅಂತ ಅಂದ್ಕೊಂಡ್ರೆ ನಿಂತೋಯ್ತು ಮಳೆ, ಇನ್ನು ಬರಲಿಲ್ಲ. ಮೂಗು ಬಿಸಿಲು ಥರ ಇದು. ಸೊ ನೀಟಾಗಿ ರೆಡಿಯಾಗಿರ್ತೀವಿ, ಬರ್ಬೇಕಾದ್ರೆ ಎಲ್ಲ ಬಾಡೋಗಿರುತ್ತೆ ಮುಖ ಎಲ್ಲ. ನಾವೇ ಗೌರಿ ಗಣೇಶ ಹಬ್ಬಕ್ಕೆ ಸಿಹಿ ಕಡುಬು ಮತ್ತು ಖಾರ ಕಡುಬು ಮಾಡ್ತಾರೆ. ಮನಿ ಹಾಯ್, ನೀವು ಹಾಯ್ ಅನ್ನು. ಹಾಯ್. ಹಬ್ಬ ಮುಗೀತಾ? ಇನ್ನೂ ಮುಗ್ದಿಲ್ವಾ? ಇನ್ನು ಎಷ್ಟೊತ್ತು ಹಬ್ಬ ಮಾಡೋದು? ರಾತ್ರಿ 5 ಗಂಟೆನಾ? ಸಾರಿ 5 ಗಂಟೆವರೆಗೂ ಮಾಡ್ತಾರಂತೆ ಹಬ್ಬನ. ಸೊ ಇವಾಗ ನಮ್ಮಮ್ಮ ಬಸ್ ಸಾಂಬಾರು ಮಾಡ್ತಿದ್ದಾರೆ, ಕಾಳೆಲ್ಲ ಹಾಕ್ಬಿಟ್ಟು. ಸೊ ಇಲ್ಲಿ ಇಲ್ಲಿ ನಮ್ಮ ಅವರೇ ಬಮ್ಮ, ನಾವು ಫುಲ್ ಕೆಲಸ ಇವತ್ತು. ಸೊ ಇವತ್ತು ನಮ್ಗೆ ರೆಸ್ಟು ಅಲ್ಲ, ರೆಸ್ಟು. ಇವ್ಳಿಗೆ ಸಾಂಗ್ ಹಾಕ್ಬೇಕಂತ ಡ್ಯಾನ್ಸ್ ಆಡ್ತಾಳೆ ಅಂತೀರಿ. ಪಸಂದ್ ತಗೊಂಡು ಸಾಂಗ್ ಹಾಕೋಣ ಅದಕ್ಕೆ ಪಪ್ಪಿ ಕೊಡೋದಕ್ಕೆ ಒಂದು. ಗಾಯ್ಸ್, ಇವಾಗ ಮನೆಗೆ ಊಟದ ಟೈಮ್. ನಮ್ಮ ತಿನ್ನಿಸ್ತವ್ರೆ, ಅದೇನು ಮಾಡ್ತಾಳೆ ನೋಡಬೇಕು, ತಿಂತಾಳೆ ಇಲ್ವ. ದಿನಮ್ಮ ತಿಂತಾಳೆ ಇವತ್ತು. ಮನೆ ಹೆಂಗೈತೆ ಅನ್ನ ಬುವ?
ಇಷ್ಟೇ ಗೈಸ್, ಅವಳು ಒಂದು ತುತ್ತಿಗೆ ಫ್ಲಾಟು. ಕುಣ್ಸಾಯ್ತಾ? ವಿಡಿಯೋ ಮಾಡ್ದ? ಸೊ ನೋಡ್ಬೋದು ಇಲ್ಲಿ ನಮ್ಮ ಅಮ್ಮ ಮಾಡಿರೋದು ಸಿಹಿ ಕಡುಬು ಮತ್ತು ಖಾರ ಕಡುಬು, ಹಾಗೆ ಪಿಚ್ ಕಡುಬು, ಬೇಳೆ ಉಂಡೆ, ಹಾಗೆ ಇದು ಬಂದು ಅವರೆಕಾಳು ಮತ್ತು ಹಸಿ ಕಡಲೆ. ಇದಿಷ್ಟು ಇವಾಗ ದೇವ್ರ ನೈವೇದ್ಯಕ್ಕೆ ಮಾಡೋಗ್ಬಿಟ್ಟು ಪೂಜೆ ಮಾಡಬೇಕು. ಇಲ್ಲಿ ನಾವು ನಮ್ಮ ಕಡೆ ಎಲ್ಲ ಪಿಳ್ಳಾರಾಯ ಅಂತ ಅಂದ್ಬಿಟ್ಟು ತೊಪ್ಪಲ್ಲಿ ಪಿಳ್ಳಾರಾಯನ ಮಾಡ್ತೀವಿ. ಸೊ ಅದು ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತಾರೆ ಏನು ಅಂತ. ಸೊ ತೋರಿಸೋದಲ್ಲ ಇದು ಇಷ್ಟ ಐಟಮು. ಸಂಜೆ ಟೈಮು ಚಿಕ್ಕ ಚಿಕ್ಕ ಮಕ್ಕಳು ಯಾರಿದ್ದಾರೆ ಅಲ್ಲಿಂದ ಬೆಳಿತಿರಲ್ವಲ್ಲ ಅಂಥವ್ರು ಹೊಸ್ಲ ಮೇಲೆ ಕೊಂಡಿಸ್ಬಿಟ್ಟು ಅವ್ರಿಗೆ ಇದೆಲ್ಲ ತಲೆ ಮೇಲೆ ಹಾಕ್ತಾರೆ. ಅಂದರೆ ಒಂದು 2 ಕಾಳು ಹಾಕ್ತಾರೆ, ಹಲ್ಲು ಬೇಗ ಬೆಳೀಲಿ ಅಂತ. ಆಮೇಲೆ ಸೂರೆ ಬಿಡ್ತಾರೆ. ಸೂರೆ ಅಂದರೆ ಇಲಿ ಮರಿಗೆ ಆಹಾರ. ಅಂದರೆ ತೋರಿಸೋದಲ್ಲ ಹಸಿ ಕಡಲೆ ಮತ್ತು ಕಾಯಿ ಕಡುಬು, ಅವರೆಕಾಳು. ಸೊ ಇದಿಷ್ಟು ಸೂರ್ಯ ಥರ ಸ್ವಲ್ಪ ಸ್ವಲ್ಪ ಮೇಲೆ ಎಸಿತೀವಿ ಮನೇಲೆಲ್ಲನೂ. ಎಲ್ಲ ಕಡೆನೂ ಇದೆಲ್ಲ ಮಾಡೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು, ಹಾಗೆ ನಮ್ಮ ಪಿಳ್ಳಾರಾಯನ ಮಾಡ್ತಾರೆ. ಅಂದರೆ ತೊಪ್ಪೆಯಲ್ಲಿ ಪಿಳ್ಳಾರಾಯನ ಮಾಡೋಗ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ಅದೆಲ್ಲ ಸಂಜೆ ಟೈಮ್ ಮಾಡೋದು. ಬೆಳಗ್ಗೆ ಟೈಮು ನಾರ್ಮಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ. ಸಂಜೆ ಟೈಮ್ ಇದೆಲ್ಲ ಮಾಡೋಕ್ಕೆ ಕೆಲವೊಬ್ರು ಎಡೆನೂ ಓಡ್ತಾರೆ. ಸೊ ನಮ್ಮ ಕಡೆ ಎಡೆ ಓಡಲ್ಲ, ಈ ಥರ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ. ಸೊ ನಿಮಗೆ ತೋರಿಸ್ಕೊಡ್ತೀನಿ ಅಮ್ಮ ಯಾವ ಥರ ಪಿಳ್ಳಾರಾಯನ ಮಾಡ್ತಾರೆ ಅಂತ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಮುಗೀತಾ? ಇಲ್ಲಿ ಇನ್ನೊಂದು ಟ್ರಿಪ್ ಮಾಡೋರು ನಮ್ಮಮ್ಮ. ಬೇಗ ಬೇಗ ಪೂಜೆ ಮಾಡಿ ತಿನ್ನೋದು ಚೆನ್ನಾಗಿ ಕಾಯಿ ಕಡುಬುನ. ನೋಡ್ಬೋದು ಇವಾಗ ಪಿಳ್ಳಾರಾಯ ಅಂದರೆ ಇದೇನೆ. ತೊಪ್ಪೆನ ಸ್ವಲ್ಪ ಉಂಡೆ ರೀತಿಲಿ ಕಟ್ಬಿಟ್ಟು ಅದಕ್ಕೆ ಸ್ವಲ್ಪ ಗರ್ಕೆ, ಹಾಗೆ ಅರಿಶಿನ ಕುಂಕುಮ, 1 ರೂಪಾಯಿ ಕಾಯಿನು, ಇದಿಷ್ಟು ಮಾಡಿಬಿಟ್ಟು ಹಾಗೆ ಹೂವು, ಇದಿಷ್ಟು ಮಾಡ್ಬಿಟ್ಟು ಪೂಜೆ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೈವೇದ್ಯಕ್ಕೆ ಕಾಯಿ ಕಡುಬು, ಹಾಗೆ ಹಸಿ ಕಡಲೆಕಾಳು, ಅವರೆಕಾಳು, ಇದಿಷ್ಟು ಮಾಡ್ಬಿಟ್ಟು ಪೂಜೆ ಮಾಡ್ತೀವಿ ನಾವು. ಆಮೇಲೆ ಇದನ್ನು ನಾವು ಸೂರ್ಯ ಥರ ಬಿಡ್ತೀವಿ ಎಲ್ಲ ಕಡೆನೂ. ನಮ್ಮ ಇವಾಗ ಪಿಳ್ಳಾರಾಯಿಗೆ ನೈವೇದ್ಯ ಮಾಡ್ತಿದ್ದಾರೆ. ಸೊ ನೋಡ್ಬೋದು ತಂಬಿಟ್ಟು ಮಡಗಿದ್ದಾರೆ, ಕಾಯಿ ಕಡುಬು, ಕಾಳು ಎಲ್ಲ ಮಡಗಿದ್ದಾರೆ. ಸೊ ಇಷ್ಟೇ ಪಿಳ್ಳಾರಾಯ ಅಂದರೆ ಇನ್ನೇನಲ್ಲ. ಸೊ ಇದಿಷ್ಟು ಮಡಗಾದ್ಮೇಲೆ ಇವಾಗ ಪೂಜೆ ಮಾಡ್ತಾರೆ ನಮ್ಮಮ್ಮ. ಪೂಜೆ ಮಾಡಿದ್ಮೇಲೆ ಆ್ಯಸ್ ಯೂಶ್ವಲ್ ಸೂರ್ಯ ಬಿಡ್ತಾರೆ ಅಷ್ಟೇ. ಬೆಳಗ್ಗೆ ಪೂಜೆ ಮಾಡಿದರೆ ಇವಾಗ ಒಂದ್ಸಲ ಸಿಂಪಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು ಹಾಗೆ ತುಳಸಿ ಗಿಡಕ್ಕೂ ಮಡಗಿದ್ದಾರೆ ನಮ್ಮ. ಯಾಕಂದರೆ ಇಲ್ಲಿ ನಮ್ಮದು ಪುಟ್ಟ ಗಣೇಶ ಇದೆ ನೋಡಿ ಗೈಸ್. ಸೊ ಅದಕ್ಕೋಸ್ಕರ ಇಲ್ಲಿ ಮಡಗಿರೋದು, ನಮ್ಮ ಗಣೇಶ ತಿನ್ನಲಿ ಅಂತ ಅಲ್ವಮ್ಮ. ಹಾಗೆ ಗಣೇಶನಿಗೆ ಹುಲ್ಲು, ನಾವೇನು ಹುಲ್ಲೆಲ್ಲ ಕಿತ್ತು ಮಡಗಿಲ್ಲ, ಯಾಕಂದರೆ ಸುತ್ತಮುತ್ತನೇ ಹುಲ್ಲಿದೆ. ಸೊ ಅದರಿಂದ ನಾವೇನು ಮಾಡಿಲ್ಲ. ಸೊ ನೋಡ್ಬೋದು ಡೆಕೋರೇಷನ್ಗೆ ನಮ್ಮ ಯಾವ ಥರ ಮಾಡಿದ್ದಾರೆ ಅಂತ.